ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ಎಲ್ಲ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ, ಮೋಸ ಮಾಡ್ತಾ ಇದ್ದೀರಿ. ನೀವು ಇವತ್ತಿನ ಏನು ಸರ್ಕಾರ ತೊಲಗುವವರೆಗೆ ರೈತರಿಗೆ ಭವಿಷ್ಯ ಇಲ್ಲ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ರೈತರಿಗೆ ಭವಿಷ್ಯ ಇಲ್ಲ. ಇವತ್ತು ಹಸಿರು ಶಾಲು ಮತ್ತೆ ಆರಂಭಿಸುವಂತ ಜನತಾದಳ ಸರ್ಕಾರ ಮತ್ತೆ ರಚನೆ ಆಗ್ಲೇಬೇಕು ಈ ರಾಜ್ಯದಲ್ಲಿ. ಅಂದಾಗ ಮಾತ್ರ ರೈತನಿಗೆ ನೆಮ್ಮದಿ ಸಿಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಏನು ಯಡಿಯೂರಪ್ಪನವರು 2020 ಏನು ನಡವಳಿಕೆ ಮಾಡಿಕೊಟ್ರು ಅಂತ ತೋರಿಸಿ ಅವ್ರನ್ನ ತೋರಿಸಿ ನೀವು ಕೆಲಸ ಮಾಡಬೇಡ್ರಿ, ಮೋಸ ಮಾಡಬೇಡ್ರಿ, ಅನ್ಯಾಯ ಮಾಡಬೇಡ್ರಿ. ಅನ್ಯಾಯ ಮಾಡೋದ್ರಿಂದ ರೈತರ ಶಾಪಕ್ಕೆ ಗುರಿ ಆದ್ರೆ ನೀವು ನಿಜವಾಗ್ಲೂ ಕೂಡ ಭಸ್ಮ ಹಾಕ್ತೀರಿ. ರೈತರ ಶಾಪದಿಂದ ನೀವು ಭಸ್ಮ ಹಾಕ್ತೀರಿ. ಖಂಡಿತವಾಗಿ ರೈತರಿಗೆ ಒಳ್ಳೇದು ಮಾಡ್ತಿದ್ರೆ ಮಾತ್ರ ನೀವು ಅಧಿಕಾರದಲ್ಲಿ ಉಳಿರಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ರೈತ ವಿರೋಧಿ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಒಂದೇ ಕರೆ ಮೇರೆಗೆ ನೀವೆಲ್ಲರೂ ಬಂದಿದ್ದೀರಿ, ಬಂದು ಇವತ್ತು ಯಶಸ್ವಿ ಮಾಡಿದ್ದೀರಿ. ಏನು ಬಿಜೆಪಿ ನಾಯಕರು ದಾವಣಗೆರೆ ಬಂದ್ ಮಾಡಿದ್ರು, ವಿಫಲ ಗುಂಪುಗಾರಿಕೆ ಮಾಡಿಕೊಂಡು ರೈತರನ್ನ ಬಿಟ್ಟುಬೇಡ್ರಿ, ಒಂದಾಗಿ ಹೋರಾಟ ಮಾಡಿ ಯಶಸ್ಸು ಸಿಗುತ್ತೆ. ಇವತ್ತು ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡಿದ್ವಿ, ಸಾವಿರಾರು ಸಂಖ್ಯೆನಲ್ಲಿ ಬಂದಿದ್ವಿ. ಇವತ್ತು ನಮಗೆ ಖಂಡಿತವಾಗಿ ಶಕ್ತಿ ರೈತರ ಹೋರಾಟಕ್ಕೆ ಇಮ್ಮಡಿ ಆಗಿದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತವಾಗಿ ಇವತ್ತು ಏನು ನಾವು ಈ ಹೋರಾಟದಲ್ಲಿ ಎಲ್ಲರೂ ಮಹಿಳೆಯರು ಪಾಲ್ಗೊಂಡಿದ್ರು, ರೈತರು ಪಾಲ್ಗೊಂಡಿದ್ರು, ಬಡವರು ಪಾಲ್ಗೊಂಡಿದ್ರು, ಎಲ್ಲ ವರ್ಗ ಪಾಲ್ಗೊಂಡಿದ್ರು. ನಮ್ಮ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕೇವಲ ಒಂದು ಸೀಮಿತ ಜಾತಿಗೆ ಧರ್ಮಕ್ಕೆ ಸೇರಿದ ಜನ ಇಲ್ಲಿ ಎಲ್ಲ ವರ್ಗದವರು ಇದ್ದಾರೆ. ಎಲ್ಲ ವರ್ಗದ ಹೋರಾಟಕ್ಕೆ ಜಯ ಸಿಗ್ತದೆ ಅನ್ನೋದನ್ನ ನಾನು ಈ ಸಂದರ್ಭ ಏನ್ ಜನ ಅರ್ಥ ಮಾಡ್ಕೋಬೇಕ್ರಿ. ಜನ ತುಂಗಭದ್ರಾ ಡ್ಯಾಮ್ ನ ಕ್ರಸ್ಟ್ ಬಿತ್ತು ಹೋತು, ಅದನ್ನ ಮಾಡ್ಸಕ್ 1 ವರ್ಷ ತಗೊಂಡಿದ್ದಾರೆ. ಇನ್ನೂ ಅದೇನೋ ಕಾಯಂ ಇಲ್ಲ. ಯಾವಾಗ ಏನಾಗತ್ತೋ, ಯಾವ ಡ್ಯಾಮ್ಗಳು ಹೊಡಿತಾವೋ, ಏನ್ ಆಗ್ತಾವೋ ಗೊತ್ತಿಲ್ಲ. ಈ ಸರ್ಕಾರದಲ್ಲಿ ಜನರ